ನಮಸ್ತೆ ವೀಕ್ಷಕರೇ, ಇಂದಿನ ನನ್ನ ವಿಚಾರ ವಿನಿಮಯ ಮೋದಕ. ಇದೇನಪ್ಪ ಮೋದಕ ಅಂತೀರಾ? ಬನ್ನಿ, ಈ ಮೋದಕದ ವಿಶೇಷತೆ ಮತ್ತು ಗಣಪತಿ ಕೈಯಲ್ಲಿರುವ ಈ ಮೋದಕದ ವೈಶಿಷ್ಟ್ಯತೆಯನ್ನು ತಿಳಿದುಕೊಳ್ಳೋಣ. ಮೋದ ಎಂದರೆ ಆನಂದ ಮತ್ತು ಕ ಎಂದರೆ ಚಿಕ್ಕ ಭಾಗ. ಮೋದಕವೆಂದರೆ ಆನಂದದ ಒಂದು ಚಿಕ್ಕ ಭಾಗ ಅಂತ ಅರ್ಥ. ಮೋದಕವು ಜ್ಞಾನದ ಪ್ರತೀಕವಾಗಿದೆ, ಆದ್ದರಿಂದ ಅದನ್ನು ಜ್ಞಾನ ಮೋದಕವೆಂದು ಕರೆಯುತ್ತಾರೆ. ಮೊದಲು ಜ್ಞಾನವು ಸ್ವಲ್ಪವೇ ಇದೆ ಎಂದೆನಿಸುತ್ತದೆ, ಅಂದರೆ ಮೋದಕದ ತುದಿ. ಅದನ್ನು ಅಧ್ಯಯನ ಮಾಡ್ತಾ ಹೋದಾಗ ಜ್ಞಾನವು ಬಹಳ ವಿಶಾಲವಾಗಿದೆ ಎಂದು ತಿಳಿಯುತ್ತದೆ, ಅಂದರೆ ಮೋದಕದ ಕೆಳಭಾಗ. ಮೋದಕವು ಸಿಹಿಯಾಗಿರುತ್ತದೆ, ಅದೇ ರೀತಿ ಜ್ಞಾನದ ಆನಂದವು ಸಿಹಿಯಾಗಿರುತ್ತದೆ. ಅಷ್ಟೇ ಅಲ್ಲ, ಮೋದಕವು ಆಕಾರವು ತೆಂಗಿನಕಾಯಿಯಂತೆ ಇರುತ್ತದೆ. ತೆಂಗಿನಕಾಯಿಯ ಒಂದು ವೈಶಿಷ್ಟ್ಯವೆಂದರೆ ಅದು ತೊಂದರೆದಾಯಕ ಸ್ಪಂದನಗಳನ್ನು ತನ್ನಲ್ಲಿ ಆಕರ್ಷಿಸಿಕೊಳ್ಳುತ್ತದೆ. ಮೋದಕವೂ ಸಹ ಭಕ್ತರ ವಿಘ್ನಗಳನ್ನು ಮತ್ತು ಅವರಿಗಾಗುವ ಕೆಟ್ಟ ಶಕ್ತಿಗಳ ತೊಂದರೆಗಳನ್ನು ತನ್ನಲ್ಲಿ ಸೆಳೆದುಕೊಳ್ಳುತ್ತದೆ. ಗಣಪತಿಯು ಮೋದಕವನ್ನು ತಿನ್ನುತ್ತಾನೆ, ಅಂದರೆ ವಿಘ್ನಗಳನ್ನು ಮತ್ತು ಕೆಟ್ಟ ಶಕ್ತಿಗಳನ್ನು ನಾಶ ಮಾಡ್ತಾನೆ ಅಂತ ಅರ್ಥ. ಇನ್ನಷ್ಟು ಇಂತಹ ಕುತೂಹಲಕಾರಿ ವಿಷಯಗಳಿಗಾಗಿ ಕಾಯ್ತಾ ಇರಿ. ನಮಸ್ತೆ.